ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇಂಡಿಯಾ ಪೋಸ್ಟ್ ಆಫೀಸ್ಗಳಿಂದ ಸುಮಾರು 44,228 ಒಂದು ವೇಕೆನ್ಸಿಗಳ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಈ ಒಂದು ರಿಸಲ್ಟ್ಸ್ ನಲ್ಲಿ ಈ ಬಾರಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಫೇಕ್ ಆಗಿರುವಂತಹ ಒಂದು ರಾಂಗ್ ಆಗಿರುವಂತಹ ಪರ್ಸೆಂಟೇಜ್ ಅನ್ನ ಹಾಕಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ನಿನ್ನೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇದೇ ಒಂದು ರಿಸಲ್ಟ್ಸ್ ಬಗ್ಗೆ ಕೂಡ ನಾನು ಒಂದು ಟ್ವಿಟರ್ ನಲ್ಲಿ ಕ್ಯಾಂಪೇನ್ ಸಹ ನಾನು ನಡೆಸಿದ್ದೆ. ಆದ್ರೆ ಇದೇ ಒಂದು ರಿಸಲ್ಟ್ಸ್ ಗೆ ಸಂಬಂಧಪಟ್ಟಂತಹ ಬಹಳಷ್ಟು ಒಂದು ಕಂಟಿನ್ಯೂಸ್ ಆಗಿರುವಂತಹ ಒಂದು ಕಮೆಂಟ್ಸ್ ಗಳು ಬಂದವು. ಕಂಟಿನ್ಯೂಸ್ ಆಗಿರುವಂತಹ ಒಂದು ಡೌಟ್ಸ್ ಅನ್ನ ಕೇಳಿದಾಗ ನಾನು ಒಂದು ಸಲ ಡೀಟೇಲ್ ಆಗಿ ಇದರ ಒಂದು ರಿಸಲ್ಟ್ಸ್ ಅನ್ನ ಚೆಕ್ಔಟ್ ಅನ್ನ ಮಾಡಿದಾಗ ನಿಜವಾಗಿಯೂ ಅಂದ್ರೆ ಇಲ್ಲಿ ಒಂದು ಶಾಕಿಂಗ್ ಆಗಿರುವಂತಹ ಒಂದು ನ್ಯೂಸ್ ಅಪ್ಡೇಟ್ ನನಗೆ ಸಿಕ್ತು. ಬರೀ ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ನಲ್ಲೇ ಅಲ್ಲ, ಇನ್ನು ಕೆಲವೊಂದು ಸರ್ಕಲ್ ನಲ್ಲಿಯೂ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ನಿಜವಾಗಿಯೂ ಇದು ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಒಂದು ದೊಡ್ಡದಾದಂತಹ ಒಂದು ಗೋಲ್ ಮಾಲ್ ನಡೀತಾ ಇದೆ, ದೊಡ್ಡದಾದಂತಹ ಒಂದು ಸೆಟಲ್ಮೆಂಟ್ ಇಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಯಾರೆಲ್ಲ ಈ ರೀತಿಯಾಗಿರುವಂತಹ ಒಂದು ಗೋಲ್ ಮಾಲ್ ಮಾಡಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಹೊರ ಹೋಗಬೇಕು, ನಿಜವಾಗಿರುವಂತಹ ಒಂದು ಒರಿಜಿನಲ್ ಇರುವಂತಹ ಒಂದು ಪರ್ಸೆಂಟೇಜ್ ನ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಈ ಒಂದು ವಿಡಿಯೋದಲ್ಲಿ ಎಂಟೈರ್ ಒಂದು ರಿಸಲ್ಟ್ಸ್ ನಾನು ಎಕ್ಸ್ಪೋಸ್ ಅನ್ನ ಮಾಡ್ತಾ ಇದ್ದೀನಿ ವಿತ್ ಪ್ರೂಫ್, ವಿತ್ ದಾಖಲೆಗಳ ಒಂದು ಸಮೇತ. ಅಷ್ಟೇ ಅಲ್ಲ, ವಿಡಿಯೋ ಕೊನೆಯಲ್ಲಿ ನಾನು ಇನ್ನೊಂದು ಬಾರಿ ನಾನು ಟ್ವಿಟರ್ ಕ್ಯಾಂಪೇನ್ ಅನ್ನು ನಡೆಸಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಸಿಕ್ಕಿರುವಂತಹ ಒಂದು ಪ್ರೂಫ್ಸ್, ದಾಖಲೆಗಳು ಏನು ಎಂಬುದರ ಬಗ್ಗೆ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಿ. ಸಿಂಪಲ್ ಆಗಿ ಒಂದು ಲಾಜಿಕ್ ಏನಂದ್ರೆ, SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಪಾಸಿಂಗ್ ಪರ್ಸೆಂಟೇಜ್ ಕೇವಲ ಒಂದು 33%. ಬಟ್ ಇದೇ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಈ ಬಾರಿ ಸೆಲೆಕ್ಷನ್ಸ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಪರ್ಸೆಂಟೇಜ್ 30%, 32% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗಿದೆ. ಅದು ಯಾವ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ, ಅದು ಯಾವ ಒಂದು ಕ್ಯಾಂಡಿಡೇಟ್ಸ್ ಗಳು, ಅದು ಎಲ್ಲೆಲ್ಲಿ ಈ ರೀತಿಯಾಗಿರುವಂತಹ ಒಂದು ಗೋಲ್ ಮಾಲ್ ನಡೆದಿದೆ ಎಂಬುದರ ಬಗ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಕಣ್ಣು ಮುಂದೆ ನಾನು ದಾಖಲೆಗಳನ್ನ ನಾನು ಇಡಕ್ಕೆ ನಾನು ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ವಿಡಿಯೋನ ತಾವು ಲೈಕ್ ಅನ್ನ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಅನ್ನ ಮಾಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಒಂದು ಕೆಲವೊಂದು ಮೆರಿಟ್ ಲಿಸ್ಟ್ ಅನ್ನ ನಾನು ಇಲ್ಲಿ ಒಂದು ತೋರಿಸ್ತೀನಿ. ಇದರಲ್ಲೂ ನಮ್ಮ ಒಂದು ಕರ್ನಾಟಕದ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಎಷ್ಟು ಒಂದು ಗೋಲ್ ಮಾಲ್ ನಡೆದಿದೆ, ಎಷ್ಟೊಂದು ಸೆಟಲ್ಮೆಂಟ್ ನಡೆದಿದೆ ಎಂಬುದರ ಬಗ್ಗೆ ಕೂಡ ನಾನು ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಈ ಒಂದು ಮೆರಿಟ್ ಲಿಸ್ಟ್ ವಿತ್ ಪ್ರೂಫ್ ಗಾಗಿ ನಾವು ಬಳಸ್ಕೋಬಹುದು. ಓಕೆನಾ? ಮೊದಲನೇದಾಗಿ ಇಲ್ಲಿ ಒಂದು ಪಂಜಾಬ್ ನ ಒಂದು ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ, ಆಬ್ವಿಯಸ್ಲಿ ನಾನು ನಿನ್ನೆ ಕೂಡ ಇದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಏನು ಒಂದು ಪಂಜಾಬ್ ಸರ್ಕಲ್ ಅಲ್ಲಿ ಒಂದು ಕ್ಯಾಂಡಿಡೇಟ್ಸ್ ಗಳು ಏನು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಕಟ್ ಆಫ್ ಇಲ್ಲಿ ಒಂದು 100% ವರೆಗೂ ಹೋಗಿದೆ. ಯಾವುದೇ ಒಂದು ಕಾರಣಕ್ಕೂ 99% ಆಗಿರ್ಬೋದು, 99.9% ಆಗಿರ್ಬೋದು, ಆ ರೀತಿಯಾಗಿರುವಂತಹ ಒಂದು ಕಟ್ ಆಫ್ ಹೋಗಿಲ್ಲ. ಸುಮಾರು 480 ಒಂದು ವೇಕೆನ್ಸಿಗಳನ್ನ ಏನು ಒಂದು ಪಂಜಾಬ್ನ ಒಂದು ಸರ್ಕಲ್ಗೆ ರಿಲೀಸ್ ಅನ್ನ ಮಾಡಿದ್ರಿ. ಔಟ್ ಆಫ್ 480 ಕ್ಯಾಂಡಿಡೇಟ್ಸ್ ಗಳ ಒಂದು ಪರ್ಸೆಂಟೇಜ್ ಅನ್ನ ನಾನು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಿದಾಗ ಇಲ್ಲಿ ಒಂದು 100% ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ನಿಜವಾಗಿಯೂ ಈ ರೀತಿ ಒಂದು ಕಟ್ ಆಫ್ ಹೋಗುವುದಕ್ಕೆ ಒಂದು ಚಾನ್ಸಸ್ ಇದೆಯಾ ಅಂದ್ರೆ 100% ಈ ರೀತಿ ಒಂದು ಕಟ್ ಆಫ್ ಹೋಗುವುದಕ್ಕೆ ಒಂದು ಚಾನ್ಸಸ್ ಇಲ್ಲ. ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಒಂದು ಗೋಲ್ ಮಾಲ್ ಏನು ನಡೀತಾ ಇದೆ ಎಂಬುದರ ಬಗ್ಗೆ. ಸಿಂಪಲ್ ಆಗಿ ತಾವು ಪಂಜಾಬ್ ಸರ್ಕಲ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಿದಾಗ ಇಲ್ಲಿ ಒಂದು ರಾಜಸ್ಥಾನ ಒಂದು ಸರ್ಕಲ್ ಗೆ ತಾವು ಅಬ್ಸರ್ವ್ ಅನ್ನ ಮಾಡಿದಾಗ ಇಲ್ಲಿ ಕೆಲವೊಂದು ಕ್ಯಾಂಡಿಡೇಟ್ಸ್ ಗಳ ಮಾತ್ರ 99% ಕಿಂತ ಅಬೋ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಪರ್ಸೆಂಟೇಜ್ ಏನು ಒಂದು ಸೆಲೆಕ್ಷನ್ ಆಗಿದೆ. ರಿಮೈನಿಂಗ್ ಎಲ್ಲಾ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಪರ್ಸೆಂಟೇಜ್ ಇಲ್ಲಿ ಒಂದು 100% ಇದ್ರೆ ಮಾತ್ರ ಒಂದು ಸೆಲೆಕ್ಷನ್ಸ್ ಆಗಿದೆ. ಇದು ಕೂಡ ಒಂದು ರಾಜಸ್ಥಾನ್ ಸರ್ಕಲ್ ಅಲ್ಲಿ ನಡೆದಿರುವಂತಹ ಒಂದು ಗೋಲ್ ಮಾಲ್ ಅಂತಾನೆ ಹೇಳ್ಬೋದು. ಇದಕ್ಕಿಂತ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ, ಈ ಒಂದು ನಾರ್ತ್ ಈಸ್ಟ್ ಎಂಬುವಂತಹ ಒಂದು ಸರ್ಕಲ್ ಕಡೆಯಿಂದ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಕೇವಲ 30.5% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗಿದೆ. ಓಕೆನಾ? ತಾವು ಬೇಕಾದ್ರೆ ತಾವು ಚೆಕ್ಔಟ್ ಅನ್ನ ಮಾಡಬಹುದು. 1840 ಒಂದು ಕ್ಯಾಂಡಿಡೇಟ್ಸ್ ನ ಒಂದು ಪರ್ಸೆಂಟೇಜ್ ನ ಚೆಕ್ಔಟ್ ಅನ್ನ ಮಾಡಿದರೆ PWD ನ ಒಂದು ಕ್ಯಾಟಗರಿಗೆ ಸೇರುವಂತಹ ಒಂದು ಕ್ಯಾಂಡಿಡೇಟ್ಗೆ 30.5% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. SLC ನಲ್ಲಿ ಒಂದು ಮಿನಿಮಮ್ ಆಗಿರುವಂತಹ ಒಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಆಬ್ವಿಯಸ್ಲಿ 33% ಅಂತ ಒಂದು ಹೇಳಕ್ ಹೋದ್ರೆ, ಬಟ್ ಇಲ್ಲಿ ಒಂದು 30.5% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು ನಿಜವಾಗಿಯೂ ಬಹಳ ದೊಡ್ಡದಾಗಿರುವಂತಹ ಒಂದು ಪ್ರಾಬ್ಲಮ್ಸ್ ಅನ್ನ
ಕ್ರಿಯೇಟ್ ಮಾಡುವಂತಹ ಒಂದು ಏನೋ ಒಂದು ಇಶ್ಯೂನ ಕ್ರಿಯೇಟ್ ಅನ್ನ ಮಾಡಿದೆ. ಹಿಂಗೆ ತಾವು ಮೆರಿಟ್ ಲಿಸ್ಟ್ ನ ತಾವು ಚೆಕ್ಔಟ್ ಅನ್ನ ಮಾಡಿದಾಗ ಇಲ್ಲಿ ಮತ್ತೊಬ್ಬ ಒಂದು ಕ್ಯಾಂಡಿಡೇಟ್ ನ ಬರೀ 32.33% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಬ್ಬರ ಇಬ್ಬರ ಹೀಗೆ ತಾವು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಕ್ ಹೋದ್ರೆ ಸೆಲೆಕ್ಷನ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಇಲ್ಲಿ ತಾವು ನೋಡಬಹುದು. UR ನಂದು ಜನರಲ್ ನ ಒಂದು ಕ್ಯಾಟಗರಿಗೆ ಬರೀ 67% ಗೆ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. PWD ನ ಒಂದು ಕ್ಯಾಂಡಿಡೇಟ್ಸ್ ಗೆ ಇಲ್ಲಿ ಒಂದು 46% ನ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ ಇಲ್ಲಿ ಬರೀ 69% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಎಷ್ಟಿನ ಒಂದು ಕ್ಯಾಟಗರಿಗೆ 67.5%, EWS ನ ಒಂದು ಕ್ಯಾಟಗರಿಗೆ 77% ಮತ್ತು ಜನರಲ್ ನ ಒಂದು ಕ್ಯಾಟಗರಿಗೆ 70% ಮತ್ತು 66% ನಲ್ಲಿಯೂ ಕೂಡ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಹೇಳಕ್ ಹೋದ್ರೆ ಇದೇ ಒಂದು ನಾರ್ತ್ ಈಸ್ಟ್ ಅಲ್ಲಿ ಬಹಳ ಒಂದು ಏನೋ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಸ್ವಂತವಾಗಿ ಎಷ್ಟು ಬೇಕಾದ್ರೆ ಅಷ್ಟು ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಈ ರೀತಿಯಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಅನ್ನ ಮಾಡುವುದು ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ತಪ್ಪು ಅಂತಾನೆ ನಾನು ಹೇಳ್ತೀನಿ. ಸ್ನೇಹಿತರೆ, ಈ ಒಂದು 3 ಮೆರಿಟ್ ಲಿಸ್ಟ್ ನ ತಾವು ಅಬ್ಸರ್ವ್ ಅನ್ನ ಮಾಡಿದಾಗ ನಮ್ಮ ಒಂದು ಕರ್ನಾಟಕ ಒಂದು ಮೆರಿಟ್ ಲಿಸ್ಟ್ ಅನ್ನ ಕೂಡ ತಾವು ಸ್ವಂತವಾಗಿ ತಾವು ಚೆಕ್ಔಟ್ ಅನ್ನ ಮಾಡಿ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು 99% ಗಿಂತ ಜಾಸ್ತಿ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಮಾತ್ರ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತಾರೆ. ಅದರಲ್ಲೂ ಕೆಲವೊಂದು ಡಿವಿಷನ್ ಅಲ್ಲಿ ಒಂದು 100% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಕೂಡ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತಾರೆ. ಅಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಒಂದು ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರುವಂತದ್ದು. ಸೊ ಇವೆಲ್ಲ ಒಂದು ಅಬ್ಸರ್ವ್ ಅನ್ನ ಮಾಡಿದಾಗ ಇದರ ಬಗ್ಗೆ ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ವಯಸ್ಸನ್ನ ನಾವು ರೈಸ್ ಅನ್ನ ಮಾಡಬೇಕು. ಬ್ರದರ್, ನಾವು ಏನಾದ್ರೂ ಒಂದು ಟ್ವಿಟರ್ ಕ್ಯಾಂಪೇನ್ ಅಲ್ಲಿ ನಡೆಸಿದ್ರೆ ಖಂಡಿತವಾಗಿ ಇದೇನಾದ್ರೂ ಒಂದು ವರ್ಕ್ ಆಗುತ್ತಾ ಅಂದ್ರೆ 100% ಒಂದು ವರ್ಕ್ ಆಗೇ ಆಗುತ್ತೆ. ತಾವು ಪ್ರೀವಿಯಸ್ ಇಯರ್ ಅಲ್ಲಿ ಕೂಡ ಇದೇ ರೀತಿಯಾಗಿರುವಂತಹ ಒಂದು ಗೋಲ್ ಮಾಲ್ ನಡೆದಾಗ ನಾವು ಟ್ವಿಟರ್ ನಲ್ಲಿ ಒಂದು ಕ್ಯಾಂಪೇನ್ ಅನ್ನ ನಡೆಸಿದ್ವಿ. ಯಾರೆಲ್ಲ ಒಂದು ಪ್ರೀವಿಯಸ್ ಇಯರ್ ನಲ್ಲಿ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಿದ್ರೆ ಅವರಿಗೆ ಗೊತ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಆದಷ್ಟು ಬೇಗ ಒಂದು ರಿಮೂವ್ ಅನ್ನ ಮಾಡಿ ನಂತರ ಒಂದು ಫ್ರೆಶ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ಆ ಒಂದು ಸಂದರ್ಭದಲ್ಲಿ ರಿಲೀಸ್ ಅನ್ನ ಮಾಡಿದ್ರೆ ಸೇಮ್ ಈ ಒಂದು ವೇಕೆನ್ಸಿಯಲ್ಲಿ ಒಂದು ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಆದಷ್ಟು ಬೇಗ ಒಂದು ರಿಮೂವ್ ಅನ್ನ ಮಾಡಿ ಅವರ ಒಂದು ಪ್ಲೇಸ್ ನಲ್ಲಿ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಮಾಡಿ ಅತಿ ಬೇಗವಾಗಿ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಬೇಕು. ಅಂದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ಆದಷ್ಟು ಬೇಗ ತಾವು ಟ್ವಿಟರ್ ಕ್ಯಾಂಪೇನ್ ಅಲ್ಲಿ ತಾವು ಪಾರ್ಟಿಸಿಪೇಟ್ ಅನ್ನ ಮಾಡಿ. ಜಸ್ಟ್ ನಾನು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಅನ್ನ ಮಾಡಿರ್ತೀನಿ. ಸಿಂಪಲ್ ಆಗಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹೋದ್ರೆ ತಮಗೆ ಇಲ್ಲಿ ಒಂದು ಟ್ವೀಟ್ ನ ಒಂದು ಲಿಂಕ್ ಸಿಗುತ್ತೆ. ಜಸ್ಟ್ ತಾವು ಆ ಒಂದು ಲಿಂಕ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದಾಗ ಒಂದು ಡೈರೆಕ್ಟ್ ಆಗಿ ತಾವು ಟ್ವಿಟರ್ ನ ಒಂದು ಅಪ್ಲಿಕೇಶನ್ ಗೆ ಹೋಗ್ತೀರಾ. ಅಲ್ಲಿ ತಾವು ಟ್ವೀಟ್ ಅನ್ನ ತಾವು ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ನನಗೆ ಸಿಕ್ಕಿರುವಂತಹ ಒಂದು ಪ್ರೂಫ್ಸ್, ನನಗೆ ಸಿಕ್ಕಿರುವಂತಹ ಒಂದು ದಾಖಲೆಗಳ ಒಂದು ಸಮೇತ ನಾನು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಗೆ ನಾನು ಟ್ಯಾಗ್ ಅನ್ನ ಮಾಡಿ ಮತ್ತೊಂದು ಸಲ ನಾನು ಟ್ವೀಟ್ ಅನ್ನ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಟ್ವೀಟ್ ಅನ್ನ ಮಾಡಿ ಅದರ ಒಂದು ಜೊತೆಗೆ ತಮಗಿರುವಂತಹ ಒಂದು ಪ್ರಾಬ್ಲಮ್ಸ್, ತಮಗಾಗುತ್ತಿರುವಂತಹ ಒಂದು ಪ್ರಾಬ್ಲಮ್ಸ್ ಅನ್ನ ತಾವು ಕಮೆಂಟ್ಸ್ ಮುಖಾಂತರ ತಾವು ಶೇರ್ ಅನ್ನ ಮಾಡೋಕೆ ತಾವು ಪ್ರಯತ್ನವನ್ನ ಮಾಡಬಹುದು. ಈ ರೀತಿ ಎಲ್ಲರೂ ಸೇರಿ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನ ಆದಷ್ಟು ಬೇಗ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಐ ಹೋಪ್ ಸ್ನೇಹಿತರೆ, ಒಂದು ಕ್ಲಾರಿಟಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಆದಷ್ಟು ಒಂದು ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ. ಸೊ ಇದೇ ರೀತಿಯಾಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬಹುದು ಮತ್ತು ನೋಟಿಫಿಕೇಶನ್ ತಾವು ಆನ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ತಾವು ಈ ಒಂದು ವಿಡಿಯೋನ ತಾವು ಸಾಧ್ಯವಾದಷ್ಟು ತಾವು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಅನ್ನ ಮಾಡೋಕೆ ಟ್ರೈ ಅನ್ನ ಮಾಡಿ.